ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಮಂಗಳವಾರ ಬೆಳಿಗ್ಗೆ 9 ಆಯಿತು. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೇನೆ. ಹಾಗೆ ಚಿತ್ರಾನ್ನ ತಿಂದುಕೊಂಡು ಪಿಜಿಯವರು ಮನೆಯವರೆಲ್ಲ ಹೋದ್ರು. ಈಗ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಇನ್ನು ಗುಡಿಸ್ಬೇಕು, ಅಂದ್ರೆ ನಾನು ದೇವರ ದೀಪ ಹಚ್ಚಲಿಕ್ಕೆ ಮೊದಲು ದೇವರ ಮನೆಯೆಲ್ಲ ಗುಡಿಸ್ತೇನೆ, ಮತ್ತೆ ಹಾಲ್. ಆ ನಂತರ ಮನೆಯಿಂದ ಎಲ್ಲರೂ ಹೋದ ನಂತರ ನಾನು ಮನೆ ಕ್ಲೀನ್ ಮಾಡೋದು. ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಏನಾಗ್ತಂತೆ ನೀವು ನೋಡಿ. ಹಾಗಾದ್ರೆ ಬನ್ನಿ ಬ್ಲಾಗ್ ನೋಡ್ಕೊಂಡು ಬರುವ. ಹಾಗೆ ತಿಂಡಿ ತಿನ್ನುವಂಥ ಕೂತೆ ನಾನು. ಲೆಮನ್ ರೈಸ್, ಚಿತ್ರಾನ್ನ ಏನು ಕೂಡ ಹೇಳ್ಬೋದು. ಹಾಗೆ ಮನೆ ಯಾವಾಗಲೂ ಚಿತ್ರಾನ್ನ ತಿನ್ನುವಾಗ ಆಂಟಿ ಉಪ್ಪಿನಕಾಯಿ ಕೊಡಿ ಅಂತ ಹೇಳ್ತಾರೆ. ಹಾಗೆ ನಾನು ಕೂಡ ಉಪ್ಪಿನಕಾಯಲ್ಲಿ ತಿಂದು ನೋಡುವ ಹೇಗಾಗ್ತದೆ ಅಂತ. ಉಪ್ಪಿನಕಾಯಿ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಕೆಲಸ ಎಲ್ಲ ಆಯ್ತು, ಮನೆ ಕೆಲಸ ಎಲ್ಲ ಆಯ್ತು, ಗುಡಿಸಿ ಪಾತ್ರೆ ತೊಳೆದು ಅಡುಗೆ ಕೆಲಸ ಎಲ್ಲ ಆಯ್ತು. ಈಗ ನಾನು ಪೇಟೆಗೆ ಹೊರಟಿದ್ದೇನೆ. ಯಾಕೆಂದ್ರೆ ಒಂದು ಕಾರ್ಡ್ ಅಪ್ಡೇಟ್ ಆಗಬೇಕು, ರೇಷನ್ ಕಾರ್ಡ್. ಇಲ್ಲಿ ಮನೆಯ ಯಜಮಾನ ಈ ಫೋಟೋ ಹೋಗಿ ಮನೆಯ ಯಜಮಾನಿಗೆ ಫೋಟೋ ಬರಬೇಕು. ಹಾಗೆ ನಾನು ಇಲ್ಲಿ ಎಲ್ಲ ಹಾಕಿ ಕೊಟ್ಟಿದ್ದೇನೆ. ಇನ್ನು ಅಪ್ಡೇಟ್ ಆಗಿದೆ ಅಂತಂದು ನೋಡ್ಬೇಕು. ಹಾಗೆ ಮಕ್ಕಳ ತಂಬ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಮಾಡಲಿಕ್ಕೆ ಸೈಬರ್ಗೆ ಹೋಗ್ಬೇಕು, ಮತ್ತೆ ಟೈಲರ್ ಹತ್ರ ಹೋಗ್ಬೇಕು. ಮತ್ತೆ ಕಣ್ಣು ಒಂದು ತುಂಬಾ ಕೆಂಪಕ್ಕಾಗಿದೆ. ರಾತ್ರಿಯಿಂದ ಹೇಳುವಾಗ ಬೆಳಗ್ಗೆ ಈ ರೀತಿಯಾಗಿದೆ. ಹಾಗೆ ಐ ಡ್ರಾಪ್ಸ್ ಉಂಟು, ಅದನ್ನ ಹಾಕಿದ್ದೇನೆ. ಮತ್ತೆ ಅಂತ ಹೇಳಿದ್ರೆ ಮೀನು ತರಬೇಕು ಅಲ್ವಾ. ಹಾಗಾದ್ರೆ ಬನ್ನಿ ನೀವು ಕೂಡ ಪೇಟೆಗೆ ಹೋಗಿ ಬರುವ. ಇವಾಗ ಪೇಟೆಯಿಂದೆಲ್ಲ ಬಂದೆ. ಪೇಟೆ ಬಂದ ನಂತರ ನಾನು ಯಾವುದೇ ಬ್ಲಾಗ್ ಮಾಡಲಿಲ್ಲ. ಆನಂತರ ಇವಾಗ ರಾತ್ರಿ ಅಡುಗೆ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಸೊಪ್ಪು ಪಲ್ಯ ಮಾಡುವಂತ ಒಗ್ಗರಣೆ ಎಲ್ಲ ಇಟ್ಟಿದ್ದೇನೆ, ಮಾಮೂಲು ಒಗ್ಗರಣೆ ಇಡುವ ಥರನೇ. ಹಾಗೆ ಸೊಪ್ಪು ಇಲ್ಲಿ ನಾನು ಹರಿವೆ ಸೊಪ್ಪು ಮತ್ತು ಇದಕ್ಕೆ ಪಾಲಕ್ ಕೂಡ ಹಾಕಿದ್ದೇನೆ. ಹರಿವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎಷ್ಟೇ ಮಾಡಿದ್ರು ಕೂಡ ಆಗೋದು ಕ್ವಾಂಟಿಟಿಯಲ್ಲಿ ಕಡಿಮೆ ಅಲ್ಲ. ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಉಂಟಲ್ಲ ಟೊಮೆಟೊ ಕೂಡ ಹಾಕಿದೆ. ಹಾಗೆ ತೆಂಗಿನಕಾಯಿ ತುರಿಯುವ ಅಂತ ತೆಂಗಿನಕಾಯಿಯ ನಾನು 2 ತೆಂಗಿನಕಾಯಿ ಎಲ್ಲ ಒಮ್ಮೆಗೆ ತುರಿದು ಫ್ರಿಜ್ಜಲ್ಲಿ ಇಡ್ತೇನೆ. ಹಾಗೆ ಇಲ್ಲಿ ತೆಂಗಿನಕಾಯಿ ಒಂದು ಅರ್ಜೆಂಟಿಗೆ ತುರಿತಾ ಇದ್ದೇನೆ. ಹಾಗೆ ತುರಿದ ನಂತರ ನೋಡಿ ಅಲ್ಲೇ ಗುಡಿಸಿಕೊಳ್ಬೇಕು ಕೂಡಲೇ. ಇಲ್ಲ ಇದ್ದಿದ್ರೆ ಅದರ ಎಣ್ಣೆ ಪಸೆ ಉಂಟಲ್ಲ ಪೂರ್ತಿ ರೂಮಿಗೆ ಆಗ್ತದೆ. ಹಾಗೆ ಒಂದು ಚಂಡಿ ಬಟ್ಟೆ ಮಾಡಿ ಒರೆಸಿಕೊಂಡು ಉಂಟಲ್ಲ ಕ್ಲೀನ್ ಆಗ್ತದೆ. ಇಲ್ಲ ರೂಮ್ ಪೂರ್ತಿ ಹೋಗಿ ಉಂಟಲ್ಲ ಎಣ್ಣೆ ಇರ್ತದೆ. ಆನಂತರ ಇಲ್ಲಿ ತೆಂಗಿನಕಾಯಿ ತುರಿದ ಮನೆಯನ್ನು ಕೂಡ ಕೂಡಲೇ ತೊಳೆದು ಇಟ್ಟುಕೊಂಡ್ರೆ ಉಂಟಲ್ಲ ಫಂಗಸ್ ಅಂತ ಬರುದಿಲ್ಲ. ಪಲ್ಯ ಸ್ವಲ್ಪ ಆಗ್ತದೆ ಅಂತೇಳಿ ನಾನು ಬಟಾಣಿ, ಮೊಳಕೆ ಬರಿಸಿದ ಬಟಾಣಿ ಮತ್ತು ಸೀಮೆ ಬದನೆಯನ್ನು ಸಪ್ರೇಟ್ ಬೇಯಿಸಿ ಇಟ್ಕೊಂಡು ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಜೊತೆಯಲ್ಲಿ ಉಪ್ಪು ಕೂಡ ಹಾಕಿ ಬೇಯಿಸಿ, ಒಂಚೂರು ಉಪ್ಪು ಕಡಿಮೆ ಆಯಿತು ಅಂತ ಉಪ್ಪು ಕೂಡ ಹಾಕಿದ್ದೆ. ಜೊತೆಯಲ್ಲಿ ತೆಂಗಿನಕಾಯಿ ತುರಿ ಕೂಡ ಹಾಕಿ ಚೆನ್ನಾಗಿ ಮಗುಚಿಕೊಂಡ್ರೆ ಒಂದು ನಮ್ಮ ಸೂಪರ್ ಆಗಿರುವ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ಬಂಗುಡೆ ಮೀನು ಸಾರು ಕೂಡ ಮಾಡಿ ಇಟ್ಟಿದ್ದೇನೆ. ಹಾಗೆ ಆನಂತರ ಬೆಳಿಗ್ಗೆ ನಾನು ಹುಳಿಯನ್ನೆಲ್ಲ ಒಣಗಲಿಕ್ಕೆ ಇಟ್ಟಿದ್ದೆ. ಒಣಗಿ ಚೆನ್ನಾಗಿ ಡ್ರೈ ಆಗಿದೆ. ಪೇಟೆಯಿಂದ ತಂದ ಹುಳಿ, ಪೇಟೆ ಅಂದರೆ ಹಳ್ಳಿಯವರು ಯಾರು ತಂದು ಮಾರಿದ್ದ ಹುಳಿದು. ಆನಂತರ ಉಪ್ಪೆಲ್ಲ ಹಾಕಿ ನಾನು ಹೀಗೆ ಅದನ್ನೆಲ್ಲ ಉಂಡೆ ಕಟ್ಟಿ ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಏನಾಗುದಿಲ್ಲ, ಸುಮಾರು ದಿವಸಕ್ಕೆ 1-2 ವರ್ಷಕ್ಕೆಲ್ಲ ಏನಾಗುದಿಲ್ಲ. ಅಂದರೆ 2 ವರ್ಷಕ್ಕೆಲ್ಲ ಬರುದಿಲ್ಲ ನಂಗೆ ಅಷ್ಟು. ಹಾಗೆ ಹೀಗೆ ನೋಡಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹೀಗೆ ಮಾಡಿಟ್ಟು ಒಂದು ಡಬ್ಬದಲ್ಲಿ ಹಾಕಿದ್ರೆ ಉಂಟಲ್ಲ ಏನಾಗುದಿಲ್ಲ. ಉಪ್ಪು ಕೂಡ ಹಾಕಬೇಕು, ಚೆನ್ನಾಗಿ ಉಪ್ಪು ಹಾಕಿ ಉಂಡೆ ಕಟ್ಟಿಟ್ರೆ ಆಯಿತು. ಇಲ್ಲಿ ಅಡಿಗೆ ಎಲ್ಲ ನಂದು ರೆಡಿ ಆಯಿತು. ಈಗ ನಾನು PG ಅವರಿಗೆ ಕೊಡಲಿಕ್ಕೆ ಅಂತ ಎಲ್ಲ ಒಂದು ದೊಡ್ಡ ಪ್ಲೇಟಿಗೆ ಹಾಕಿ ಎಲ್ಲ ಇಟ್ಟಿದ್ದೇನೆ. ಜೊತೆಯಲ್ಲಿ ಮಜ್ಜಿಗೆ ಕೂಡ ಇಡ್ತೇನೆ. ಹಾಗೆ ಈ ರೀತಿ ಯಾವಾಗಲೂ ನಾನು ಈ ರೀತಿಯೇ ಮಾಡಿ ಕೊಂಡೋಗೋದು ಒಮ್ಮೆಗೆ. ಹಾಗೆ ಮರುದಿವಸಕ್ಕೆ ನಾನಿಲ್ಲಿ ಇಡ್ಲಿ ಮಾಡುವಂಥ ಹಿಟ್ಟನ್ನು ಕೂಡ ಅಕ್ಕಿಯನ್ನು ಕೂಡ ರುಬ್ಲಿಕ್ಕೆ ಹಾಕಿದ್ದೆ. ಹಿಟ್ಟೆಲ್ಲ ರೆಡಿ ಆಯಿತು. ಸ್ನೇಹಿತರೆ, ಇದೀಗ ಮರುದಿವಸದ ವ್ಲಾಗ್, ಬೆಳಗಿನ ವ್ಲಾಗ್. ರಾತ್ರಿ ಪಾತ್ರವನ್ನೆಲ್ಲ ತೊಳೆದು ಟಬ್ಬಲ್ಲಿಟ್ಟು ನಾನು ಆ ಕಡೆ ಪಕ್ಕದ ರೂಮಲ್ಲಿ ಇಡ್ತೇನೆ. ಅದು ಬೆಳಿಗ್ಗೆ ಎಲ್ಲ ಡ್ರೈ ಆಗಿರ್ತದೆ. ಆನಂತರ ನಮಗೆ ಬಟ್ಟೆಯಲ್ಲಿ ಒರೆಸ್ಬೇಕು ಅಂತಿಲ್ಲ, ಡೈರೆಕ್ಟ್ ಟ್ರೇಗೆ ಇಡ್ಬೋದು. ಆನಂತರ ಇಲ್ಲಿ ಬಿಸಿನೀರು ಕುಡಿಯುವಂಥ ಒಂದು ದೊಡ್ಡ ಲೋಟದಲ್ಲಿ ಯಾವಾಗಲೂ ನಾನು ಬಿಸಿನೀರು ಕುಡಿತೇನೆ. ಬಿಸಿನೀರೆಲ್ಲ ಕುಡಿದ ನಂತರ ನಾನಿಲ್ಲಿ ಇದು ಎಂದಂತ ಹೇಳಿದರೆ ಇಡ್ಲಿ ಮಾಡುವಂಥ ಕಪ್ಪನ್ನೆಲ್ಲ ತೊಳೆದು ಇಟ್ಟಿದ್ದೇನೆ. ಆನಂತರ ಒರೆಸಿಕೊಂಡ್ರೆ ಆಯಿತು. ಹಾಗೆ ಒರೆಸಿ ತೆಂಗಿನೆಣ್ಣೆ ಎಲ್ಲ ಸವರಬೇಕು. ತೆಂಗಿನೆಣ್ಣೆ ಸವರಿ ನಾವು ಇಡ್ಲಿ ಮಾಡಿದರೆ ಉಂಟಲ್ಲ, ಇಡ್ಲಿದೊಂದು ಪರಿಮಳವೇ ಬೇರೆ, ಚೆನ್ನಾಗಿರ್ತದೆ ಪರಿಮಳ. ಹಾಗೆ ಟೇಸ್ಟ್ ಕೂಡ ಇರ್ತದೆ. ಹಾಗೆ ಹಿಟ್ಟು ಕೂಡ ಬಂದಿದೆ. ಹಾಗೆ ಇಡ್ಲಿಯನ್ನು ಮಾಡುವಂಥ ಎಲ್ಲ ಕಪ್ಪಿಗೆ ಹಾಕ್ತೇನೆ. ಈಗಿನ ಮೊದಲು ಇಡ್ಲಿದು ರೆಸಿಪಿ ಹಾಕಿದ್ದೇನೆ, ಪುನಃ ಹಾಕೋದು ಬೇಡಲ್ಲ. ಹಾಗೆ ಇಡ್ಲಿ ಯಾವ ರೀತಿ ಇಡುತ್ತಲೂ ನಾನು ನಿಮಗೆ ತೋರಿಸ್ತೇನೆ. ಫಸ್ಟಿಗೆ ನಾನಿಲ್ಲಿ ಒಂದು ಅಟ್ಟಿ ಇಟ್ಟ ನಂತರ ಲೋಟ ಇಡ್ತೇನೆ. ಅದರ ಮೇಲೆ ಇನ್ನೊಂದು ನಾನು ಪ್ಲೇಟ್ ಇಡ್ತೇನೆ, ಇಡ್ಲಿದ್ದೆ ಅದರ ಪ್ಲೇಟ್ ಇಡ್ತೇನೆ, ತೂತಿರುವ ಪ್ಲೇಟ್ ಇಡ್ತೇನೆ. ಹೀಗೆ ಲೋಟ ಇಟ್ಟರೆ ಉಂಟಲ್ಲ ಯಾವುದೇ ಹಿಟ್ಟು ನಮಗೆ ಇಡ್ಲಿಯ ಹಿಟ್ಟು ಇನ್ನೊಂದು ಪ್ಲೇಟಿಗೆ ಅಂಟಿಕೊಳ್ಳುವುದಿಲ್ಲ. ಅದಕ್ಕೆ ಲೋಟ ಇಟ್ಟು ಅದರ ಮೇಲೆ ಇನ್ನೊಂದು ಪ್ಲೇಟ್ ಇಡಬೇಕು. ಇಲ್ಲಿ ನೋಡಿ ಈ ರೀತಿ ಇಟ್ಟಿದ್ದೀನಿ ನೋಡಿ.
ಹಾಗೆ ಅದರ ಮೇಲೆ ಈ ರೀತಿಯ ಪ್ಲೇಟ್ ಇಡಬೇಕು. ಪ್ಲೇಟ್ ಇಟ್ಟು ಇದರ ಮೇಲೆ ನಾವು ಬೇಕಷ್ಟು ಇಡ್ಲಿಯನ್ನು, ಎಷ್ಟು ಇಡ್ಲಿ ಕಪ್ಪು ಬೇಕೋ ಅಷ್ಟು ಕೂಡ ಮಾಡಲಿಕ್ಕೆ, ಕೊನೆಗೊಂದು ಬಟ್ಲಲ್ಲಿ ಕೂಡ ಹಿಟ್ಟನ್ನು ಹಾಕಿ ಇಡ್ಬೋದು. ಒಮ್ಮೆಗೆ ನಮಗೆ ಸುಮಾರು ಇಡ್ಲಿ ಆಗ್ತದೆ. ನನಗೆ ಇಷ್ಟೇ ಸಾಕು, ಹಾಗೆ ನಾನು ಎಷ್ಟು ಇಟ್ಟಿದ್ದೇನೆ ನೋಡಿ. ಮುಚ್ಚಳ ಮುಚ್ಚು ಒಂದು 20 ನಿಮಿಷ ಬೇಯಿಸಿಕೊಂಡ್ರೆ ಆಯಿತು. ಅಷ್ಟೊತ್ತಾಗುವಾಗ ಟೀ ಕೂಡ ರೆಡಿ. ಹಾಗೆ ಟೀ ಕೂಡ ಮಾಡುವ ಅಂತ ಟೀ ಕೂಡ ಆಯಿತು. ಟೀಗೆ ಈಗ ನಾನು ಬೆಲ್ಲ ಹಾಕಿ ಟೀ ಮಾಡೋದು. ಇವರು ಯೋಗಕ್ಕೆ ಹೋದ ನಂತರ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ನಮ್ಮದು ಅಡುಗೆಯಲ್ಲಿ. ಹಾಗೆ ಇಲ್ಲಿ ಮೊಸರುಗೆ ಹೆಪ್ಪು ಹಾಕಿ ಇಟ್ಟಿದ್ದೆ ರಾತ್ರಿ. ಹಾಗೆ ಆ ಮೊಸರನ್ನೆಲ್ಲ ನಾನು ಒಂದು ಚೊಂಬಿಗೆ ಹಾಕಿ ಆನಂತರ ಫ್ರಿಜ್ಜಲ್ಲಿ ಒಂದು 1/4 ಗಂಟೆ ಇಡ್ತೇನೆ. ಆನಂತರ ನಾನು ಕಡ್ಕೊಳ್ಳೋದು. ಯಾಕೆಂದರೆ ಮಿಕ್ಸರ್ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡೋದು. ಆವಾಗ ಸ್ವಲ್ಪ ನಮಗೆ ಬೇಗನೆ ಮೊಸರು ಬೆಣ್ಣೆ ಬರ್ತದೆ. ಹಾಗೆ ಇಲ್ಲಿ ಒಂದು ಇಡ್ಲಿಗೆ ಚಟ್ನಿ ಅಂತ ಮಾಡುವಂಥ ಒಗ್ಗರಣೆಯನ್ನು ಮಾಡಿದೆ. ಚಟ್ನಿದು ರೆಸಿಪಿ ಕೂಡ ಹಾಕಿದ್ದೇನೆ. ಪುನಃ ಪದೇ ಅದೇ ಚಟ್ನಿದು ಹಾಕೋದು ಬೇಡ ಅಂತ ನಾನು ಚಟ್ನಿದಲ್ಲಿ ಹಾಕಲಿಲ್ಲ. ಹೀಗೆ ಒಗ್ಗರಣೆ ಮಾಡಿಕೊಂಡು ತಿನ್ನುವ. ಸಾಂಬಾರೇನು ಮಾಡಲಿಲ್ಲ, ಬರೀ ಚಟ್ನಿ ಮಾತ್ರ. ಇವಾಗ ನಮ್ಮ ಇಡ್ಲಿ ಕೂಡ ಬೆಂದಿದೆ. ಹಾಗೆ ನಾನು ದೊಡ್ಡ ಒಂದು ಟ್ರೇ ತಗೊಂಡಿದ್ದೇನೆ. ಆ ಟ್ರೇಗೆಲ್ಲ ಇಡ್ಲಿಯ ಕಪ್ಪನ್ನು ನಾನೀಗ ಕೌಚಿ ಹಾಕ್ತಾ ಇದ್ದೇನೆ. ಈ ಟ್ರೇ ಇದ್ರೆ ಉಂಟಲ್ಲ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಎಲ್ಲ ಇಡ್ಲಿ ಕಪ್ಪನ್ನು ಕೌಚಿ ಹಾಕಿದ ನಂತರ ಇಲ್ಲೊಂದು ಒದ್ದೆ ಬಟ್ಟೆ, ಕಾಟನ್ ಬಟ್ಟೆಯನ್ನು ಇದರ ಮೇಲೆ ಹಾಕಬೇಕು. ಒಂದು 5-10 ನಿಮಿಷ 10 ನಿಮಿಷ ಬಿಟ್ಟ ನಂತರ ಇದನ್ನು ತೆಕ್ಕೊಳ್ಬೇಕು. ತೆಗೆದ ನಂತರ ಇಡ್ಲಿಯನ್ನು ಎಬ್ಬಿಸಿದ್ರೆ ನೀಟಾಗಿ ಎದ್ದು ಬರ್ತದೆ, ಅದರಷ್ಟಕ್ಕೆ ಎದ್ದು ಬರ್ತದೆ. ಹಾಗೆ ಏನು ಕಪ್ಪಿ ಕಟ್ಟಿ ಅಂಟಿಕೊಳ್ಳೋದು ಅದೇನಿಲ್ಲ, ಚೆನ್ನಾಗಿ ನೀಟಾಗಿ ಎದ್ದು ಬರ್ತದೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ. ಹಾಗೆ ಇಲ್ಲಿ ಟೀ ಕೂಡ ರೆಡಿ ಆಯಿತು. ಟೀ ಕೂಡ ಎಲ್ಲ ಟೀ ಮಾಡಿದ ನಂತರ 1-2 ಸಲ ಪಾಟೆಗೆ ಹೊಡ್ಕೊಳ್ಬೇಕು, ಅಂದರೆ ಟೇಸ್ಟು ಜಾಸ್ತಿ. ಹಾಗೆ ಎಲ್ಲ ಟೀಯನ್ನೆಲ್ಲ ಸೋಸಿಕೊಂಡು ಇದನ್ನಿನ್ನು ಫ್ಲಾಸ್ಕಿಗೆ ಹಾಕಿಕೊಳ್ತೇನೆ. ಟೀಯನ್ನು ಫ್ಲಾಸ್ಕಿಗೆ ಹಾಕಿ PG ಅವರಿಗೆ ನಾನು ಈ ರೀತಿ ಕೊಡೋದು. ತಿಂಡಿ ಕೊಟ್ಟ ನಂತರ ನಾನು ಫ್ರಿಜ್ಜಲ್ಲಿಟ್ಟ ಮೊಸರನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ತೇನೆ. ಒಂದೇ ಡರ ಅಂತ ಮಾಡಿಕೊಳ್ಬೇಕು, ಆಗ ನಮಗೆ ಬೆಣ್ಣೆ ಬರ್ತದೆ. ಇವಾಗ ನನಗೆ ಇದಕ್ಕೆ ಬೆಣ್ಣೆ ಬರಲಿಲ್ಲ ನೋಡಿ, ದಪ್ಪಾಗಿದೆ. ಅಂದ್ರೆ ಇಲ್ಲಿ ಕೋಲ್ಡ್ ಕೂಡ ಹೋಗಿದೆ. ಇನ್ನು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿದ್ರೆ ಉಂಟಲ್ಲ ಬರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನೀಗ ಪಾತ್ರೆಗೆ ಹಾಕೊಂಡಿದ್ದೇನೆ. ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳ. ಈಗ ನೋಡಿ, ಜಾರ್ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ತುಂಬಾ ಕೊಡಬೇಡ, ಒಂದು ಸ್ವಲ್ಪ ಸಾಕು. ಆ ನಂತರ ಇಲ್ಲಿ ನೋಡಿ, ಮಜ್ಜಿಗೆ ಕಡಿಯುವ ಒಂದು ಬ್ಲೆಂಡರ್ ಅಂತ ಹೇಳ್ಬೋದು, ಕೈಯಲ್ಲಿ ಕಡಿಯುವಂಥದ್ದು. ಇದರಲ್ಲಿ ಮರದ್ದು ಕೂಡ ಸಿಗ್ತದೆ. ನಾನು ಸ್ಟೀಲ್ ತಗೊಂಡಿದ್ದೇನೆ. ಸ್ಟೀಲ್ದಲ್ಲಿ ಕೂಡ ಒಳ್ಳೇದಾಗ್ತದೆ. ಯಾವ ರೀತಿ ಮಾಡೋದು ಅಂತ ನೋಡುವ. ಇಲ್ಲಿ ನೀವು ಸಪೂರ ಬಾಯಿಗೆ ತಗೊಳ್ಬೇಕು. ಅಗಲ ಬಾಯಿಗಾದ್ರೆ ಎಲ್ಲ ಚೆಲ್ತದೆ, ಹೀಗೆ ನೋಡಿ ಸ್ಪ್ರೆಡ್ ಆಗ್ತದೆ. ಸಪೂರ ಬಾಯಿ ತಕೊಂಡ್ರೆ ಏನಾಗುದಿಲ್ಲ. ನಾನಂದ್ರೆ ಇದರಲ್ಲಿ ತೊಳಿಲಿಕ್ಕೆ ಎರಡೆರಡಾಗ್ತದಲ್ಲ, ಹಾಗೆ ಇದಕ್ಕೆ ಹಾಕಿ ನಿಧಾನಕ್ಕೆ ನಾನಿಲ್ಲಿ ಹೀಗೆ ಕಡಿತಾ ಇದ್ದೇನೆ. ನಂದಿನಿ ಹಾಲು ಉಂಟಲ್ಲ, ಅದರದ್ದು ಪ್ಯಾಕೆಟ್ ಇದ್ದು ಸ್ವಲ್ಪ ಹಾಲು ನಾನು ಕೆನೆ ಸೇರಿಸಿದ್ದೇನೆ. ಅದ ಕಾರಣ ಇಲ್ಲಿ ಬೆಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಎಲ್ಲೋ ಇಲ್ಲ, ಒಂದು ಸ್ವಲ್ಪ ಲೈಟ್ ವೈಟ್ ಉಂಟು. ಹಾಗಾಗಿ ನಂದಿನಿ ಹಾಲಿನ ಕೆನೆ ಹಾಕಿ ಕಡಿದ್ರೆ ಉಂಟಲ್ಲ ಹಾಗೆ ಬರ್ತದೆ ವೈಟ್. ನೋಡಿ, ನಾವು ಯಾವಾಗಲೂ ಲೂಸ್ ಹಾಲು ತಗೊಳ್ಳೋದು ಡಿಪ್ಪೋದಿಂದ. ಅದಾದ್ರೆ ನಮ್ಗೆ ಒಳ್ಳೆ ಬೆಣ್ಣೆ ಸಿಗ್ತದೆ, ಹಳಾದಿಯಾಗಿ ಸಿಗ್ತದೆ. ನೋಡಿ, ಸ್ವಲ್ಪ ಹೀಗೆ ಮಾಡಿದ್ರೆ ಆಯ್ತು. ಯಾವಾಗಲೂ ನೀವು ಮಜ್ಜಿ ಕಡೆ ಉಂಟಲ್ಲ, ಸಣ್ಣ ಸಪುರ ಬಾಯಿ ತಕೊಳ್ಳಿ. ನೋಡಿ, ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ನೋಡಿ, ಕಾಣ್ತಾ ಉಂಟಲ್ಲ. ಅದಕ್ಕೆ ಒಂದು 4-5 ನಿಮಿಷ ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಬೆಣ್ಣೆ ಬಾರದಿದ್ದಾಗ 4-5 ನಿಮಿಷ ಇನ್ನೊಂದು ಪಾತ್ರೆಗೆ ಹಾಕಿ ಕಡಿದ್ರೆ ಉಂಟಲ್ಲ, ನಮಗೆ ಹೀಗೆ ಬೆಣ್ಣೆ ಬರ್ತದೆ. ನೋಡಿ, ಮತ್ತೆ ಇದನ್ನು ಕೈಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಣ್ಣೆಯನ್ನು ತಗೊಂಡ್ರೆ ಆಯ್ತು. ಹಾಗೆ ಇದಕ್ಕೆ ಸಹ ಜಾಸ್ತಿ ಅಂಟಿಕೊಳ್ಳಿಲ್ಲ. ನೋಡಿ, ಇದನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ತೊಳ್ಕೊಂಡ್ರೆ ಆಯ್ತು. ಕೈಯನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಡು ಬೆಣ್ಣೆಯನ್ನೆಲ್ಲ ಹೀಗೆ ತಗೊಂಡ್ರೆ ಆಯಿತು. ಎಲ್ಲವನ್ನೊಂದು ಸೈಡ್ ಮಾಡಿ ತಗೊಳ್ಬೇಕು. ತೆಗೆದ ನಂತರ ಉಂಟಲ್ಲ, ಒಂದು ಒಳ್ಳೆ ನೀರಿಗೆ ಹಾಕಿ ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ನಾವು ಮಿಕ್ಸರ್ ಜಾರಲ್ಲಿ ಕಡ್ದ ಕಾರಣ ಅಲ್ಲಿ ಬೆಣ್ಣೆಯಲ್ಲಿ ಜಾಸ್ತಿ ಮಜ್ಜಿಗೆ ಅಂಶ ಇರುವುದಿಲ್ಲ. ಹಾಗಾಗಿ 1-2 ಸಲ ತೊಳ್ಕೊಂಡು ಸಾಕಾಗ್ತದೆ. ಮತ್ತು ಆನಂತರ ನಾವು ತುಪ್ಪ ಕಾಯಿಸುವಾಗ ಹೇಗೂ ತೊಳ್ಕೊಳ್ತೇವಲ್ಲ ಹಾಗೆ. ಆದ ನಂತರ ನಾನು ಮಜ್ಜಿಗೆನೆಲ್ಲ ಒಂದು ಚೊಂಬಲ್ಲಿ ಹಾಕಿ ಪುನಃ ಫ್ರಿಜ್ಜಲ್ಲಿ ಇಡ್ತೇನೆ. ಹೊರಗೆ ಇಟ್ಟರೆ ತುಂಬ ಹುಳಿ ಆಗ್ತದೆ ಅಂತ ಹೊರಗೆ ಇಡುವುದಿಲ್ಲ, ಒಳಗೆ ಇಡ್ತೇನೆ ನಾನು. ಕೆಲಸ ಎಲ್ಲ ಆದ ನಂತರ ಇಲ್ಲಿ ಸ್ವಲ್ಪ ಅಂಗಳ ಗುಡಿಸುವಂಥ ಎಲ್ಲ ಅಂಗಳವನ್ನು ಗುಡಿಸ್ತಾ ಇದ್ದೇನೆ. ಕೆಲಸದ್ದು ವೀಡಿಯೋ ಮಾಡೋದಿದ್ರೆ ತುಂಬ ವೀಡಿಯೋ ಮಾಡ್ಬೋದು. ಹಾಗೆ ಮಾಡಿದರೆ ವೀಡಿಯೋ ಶೂಟಿಂಗ್ ಮಾಡಿದರೆ ಅರ್ಧಕ್ಕರ್ಧವೇ ಕೆಲಸ ಆಗೋದು. ಅಂದರೆ ಫಾಸ್ಟಾಗಿ ನಮಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಶೂಟಿಂಗ್ ಮಾಡಬೇಕು, ಕ್ಯಾಮರಾವನ್ನು ಸೆಟ್ ಮಾಡಬೇಕು, ಅದು ಇದು ಅಂತೆಲ್ಲ ತುಂಬ ಕಷ್ಟ ಆಗ್ತದೆ.
ಹಾಗೆ ಇಲ್ಲಿ ಅಂಗಳವನ್ನೆಲ್ಲ ನಾನು ಯಾವಾಗಲೂ ಡೈಲಿ ಅಂಗಳ ಗುಡಿಸೋದಿಲ್ಲ, ವಾರಕ್ಕೊಂದ್ಸಲಿ ಮಾತ್ರ ಗುಡಿಸೋದು. ಅಂದರೆ ಏನಾಗೋದಿಲ್ಲ, ಧೂಳು ಮಾತ್ರ ಇರ್ತದೆ ಅಷ್ಟೇ. ಗುಡಿಸಿ ಎಲ್ಲ ಆದ ನಂತರ ನಾನು ಬಟ್ಟೆ ವಾಶ್ ಮಾಡುವಂಥ ಕೆಲವೊಂದು ಬಟ್ಟೆಯನ್ನೆಲ್ಲ ನಾನು ಕೈಯಲ್ಲಿ ವಾಶ್ ಮಾಡೋದು, ಮೆಷಿನ್ಗೆ ಹಾಕೋದಿಲ್ಲ. ವೈಟ್ ಇದ್ದು ಲೈಟ್ ಕಲರ್ ಮತ್ತು ಆ ಥರದ್ದೆಲ್ಲ ನಾನು ಕಾಟನ್ ಬಟ್ಟೆ ಅದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡೋದು. ಅಂದರೆ ಕೆಲವೊಂದು ವಾಶ್ ಮಿಷಿನ್ ಹಾಕಿದ್ರೆ ಉಂಟಲ್ಲ ಬಟ್ಟೆ ಬೇಗ ಡಲ್ ಆಗ್ತದೆ ಹಾಗೆ. ಮತ್ತು ಹೆಚ್ಚಾಗಿ ಬೆಡ್ಶೀಟ್ ಕರ್ಟನ್ ಅದನ್ನು ಮಾತ್ರ ಹೆಚ್ಚಾಗಿ ಹಾಕೋದು. ಈ ಬಾತ್ ಟವಲ್ ಅದನ್ನೆಲ್ಲ ನಾನು ಕೈಯಲ್ಲಿ ವಾಶ್ ಮಾಡೋದು. ಅಂದರೆ ವಾಶ್ ಮಿಷಿನಲ್ಲಿ ಭಾರಿ ನಾವು ಕೈಯಲ್ಲಿ ವಾಶ್ ಮಾಡಿದಷ್ಟು ಏನು ಕ್ಲೀನ್ ಆಗೋದಿಲ್ಲ. ಯಾರು ಏನು ಎಂಥದ್ದೇ ಹೇಳಿ, ಯಾವುದೇ ಲಿಕ್ವಿಡ್ ಹಾಕಲಿ, ಏನಾದರೆ ಸಹ ಕೈಯಲ್ಲಿ ಒಗ್ದ ಹಾಗೆ ಯಾವುದೇ ವಾಷಿಂಗ್ ಮಿಷಿನಲ್ಲಿ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.